ಈಗ ಎಲ್ಲ ಮಹನೀಯರು ಸೇರಿ ಸಸಿಯನ್ನು ಪೋಷಿಸುವೆಡೆಗೆ ಕನಸುಗಳನ್ನು ಪೋಷಿಸುವಂಥ ಸಾಂಕೇತಿಕವಾಗಿ ಡಾಕ್ಟರ್ ಅಂಜನಪ್ಪ, ಡಾಕ್ಟರ್ ಪುಣ್ಯವತಿ ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸಸಿ ಚಿಗುರೊಡೆದು ಕನಸು ನನಸಾಗಿ ಸಮೃದ್ಧತೆಯನ್ನು ತರಲಿ, ಹಸಿರಿನ ಕ್ರಾಂತಿಯನ್ನು ತರಲಿ, ಉಸಿರ ಅಂಗಳದಲ್ಲಿ ಕನಸನ್ನು ಹೊತ್ತು ಬೇಡಿಕೆಗಳ ಈಡೇರಿಕೆ, ಬಾಳಿಗೆ ಹೊಸ ಸುಖಾಗಮನವನ್ನು ತರಲಿ ಅನ್ನುವಂಥ ನಿಟ್ಟಿನಲ್ಲಿ ಅನುದಿನವೂ ನಾವೀನ್ಯತೆಗೆ, ವಿಶೇಷತೆಯೆಡೆಗೆ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಖ್ಯಾತ ವೈದ್ಯರು ಹಾಗೂ ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಆದ ಡಾಕ್ಟರ್ TH ಆಂಜನಪ್ಪನವರಿಗೆ ತಮ್ಮೆಲ್ಲರ ಪರವಾಗಿಯೂ, ನಮ್ಮ ವೇದಿಕೆ ಮೇಲೆ ಗಣ್ಯರೆಲ್ಲರ ಪರವಾಗಿಯೂ ಸುಸ್ವಾಗತ ಬಯಸ್ತೇನೆ. ಈಗ ಮೊಟ್ಟ ಮೊದಲಿಗೆ ನಮ್ಮ ತಜ್ಞರಾದಂಥ ಡಾಕ್ಟರ್ ಆಂಜನಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕರೆಗೆ ಹೋಗುಟ್ಟು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಸಿ ಹಾರೈಸಿ ಜೊತೆ ನಿಂತು ಸಂಭ್ರಮಿಸಲಿಕ್ಕೆ ಈ ದಿನ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ನಮನಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮಕ್ಕೆ ಗೌರವ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ TH ಅಂಜನಪ್ಪರವರು ವೈದ್ಯಕೀಯ ಕ್ಷೇತ್ರದ ಧ್ರುವತಾರೆ ಎಂದರೂ ತಪ್ಪಾಗಲಾರದು. ಡಾಕ್ಟರ್ BC ರಾಯ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ, ಅನೇಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಶಿಬಿರಗಳಲ್ಲಿ, ಕಾರ್ಯಾಗಾರಗಳಲ್ಲಿ, ಪ್ರತಿಷ್ಠಿತ ನಿಯತಕಾಲಿಕೆಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ, ಪ್ರಕಟಣೆಗಳಲ್ಲಿ ತಮ್ಮದೇ ಆದಂಥ ವಿಶೇಷ ಸಾಧನೆಯ ಛಾಪನ್ನು ಮೂಡಿಸಿರುವಂಥ ಮಹನೀಯರು ಡಾಕ್ಟರ್ ಅಂಜನಪ್ಪರವರು. 4 ದಶಕಗಳ ಉತ್ಕೃಷ್ಟ ವೈದ್ಯಕೀಯ ಸೇವೆಯಲ್ಲಿ ಸದಾ ನಿರತರಾಗಿರುವಂಥ ಮಹನೀಯರು ನಮ್ಮ ಕಾರ್ಯಕ್ರಮದ ಗೌರವ ಅತಿಥಿಗಳು, ಮುಖ್ಯ ಅತಿಥಿಗಳು ಕೂಡ ಹೌದು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ, ನಿಮ್ಮಿಂದ ಒಂದಷ್ಟು ಹರಸಿ ಹಾರೈಕೆಯ ತುಂಬು ಮಾತುಗಳನ್ನು ನಾವು ಕೇಳಬೇಕು. ಆದರ್ಶ ಪ್ರಾಯ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ನೇರ ವ್ಯಕ್ತಿತ್ವದ ಡಾಕ್ಟರ್ ಅಂಜನಪ್ಪರವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಈ ಬೃಹತ್ ಸಮಾವೇಶಕ್ಕೆ, ಏಕದಿನದ ಕಾರ್ಯಾಗಾರಕ್ಕೆ ನಾವು ಮಾತನಾಡಲು ಒಂದಷ್ಟು ಸಮಯವನ್ನು ನೀಡ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು. ಶುಭ ಮುಂಜಾನೆಯ ಕಾರ್ಯಕ್ರಮ ಶುಭ ಮಧ್ಯಾಹ್ನಕ್ಕೆ ಬಂದಿದೆ. ನಮ್ಮ ಅದೃಷ್ಟ, ವೇದಿಕೆ ಮೇಲೆ ಶಾಸಕರು ಕುಳಿತಿದ್ದಾರೆ, ವಿದ್ಯಾಧಿಕಾರಿಗಳು, ಅನೇಕ ಗಣ್ಯರ ಮಂತ್ರಿಗಳು. ಆತ್ಮೀಯರೇ, ನಾನು ಬಂದಾಗೆ ನಾನು ದೊಡ್ಡಬಳ್ಳಾಪುರದ ದೊಡ್ಡ ತುಮಕೂರಿನ ಗ್ರಾಮದ ಒಬ್ಬ ರೈತನ ಮಗ. ಅದಕ್ಕೊಂದು ಚಪ್ಪಾಳೆ ಹೊಡೀರಿ. ಯಾಕಂದ್ರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಯಾರೋ ಬೆಳ್ಳಗಿರೋ ಡಾಕ್ಟ್ರು ಫಾರಿನ್ ಡಾಕ್ಟ್ರ್ ಇರ್ಬೋದಾ ಅಂತ. ಇಲ್ಲ, ಭಾಳ ಹೆಮ್ಮೆಯಿಂದ ನಾನೊಬ್ಬ ರೈತನ ಮಗ. ಅತ್ಯಂತ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಒಂದು ಭಾಳ ಚೆನ್ನಾಗಿರೋ ಪದ ಬರೆಸಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ. 4 ದಶಕಗಳ ಕಾಲ ತಾವೆಲ್ಲರೂ ಕೂಡ ಈ ಕೆಲಸವನ್ನು, ದೇವರ ಕೆಲಸವನ್ನು ಮಾಡಿ ನಿವೃತ್ತಿಯಾಗಿ ಕುಳಿತಿದ್ದಾರೆ. ನನಗೆ ಭೈರಪ್ಪನವ್ರನ್ನ ಕಂಡ್ರೆ ಯಾಕೆ ಇಷ್ಟ ಅಂದರೆ, ನಿವೃತ್ತ ನಾಯಕರಿಗೆ ಈಗ ನಿಮ್ಮ ದೇಹವೇ ದೇಗುಲ, ನಿಮ್ಮ ದೇಹವನ್ನು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಯಾರನ್ನೂ ನಂಬಬೇಡಿ, ನಿಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ.
ಆದ್ದರಿಂದ ಇವತ್ತು ವೇದಿಕೆ ಮೇಲೆ ಇಬ್ಬರು ವೈದ್ಯರನ್ನು ಕರೆತು ಭೈರಪ್ಪನವರು ಇಂಥ ವೇದಿಕೆಯಲ್ಲಿ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಬಹಳ ಜನ ಅದರೊಳಗಾಗಿ ನಾನು ಯಾಕೆ ದೊಡ್ಡಬಳ್ಳಾಪುರದವನು ಅಂದರೆ ನಮ್ಮ ಮಂದಿ ಟೋಪಿ ಹಾಕ್ಕೊಂಡು ಕುಳ್ತಿದ್ದೀರಿ, ಬಹಳ ಖುಷಿ ನಿಮ್ಮನ್ನು ನೋಡಿರಿ. ಯಾಕಂದರೆ ನನಗೆ ವಿದ್ಯೆ ಕೊಟ್ಟಂಥ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮಾಡಿದೆ, ಹುಬ್ಳಿಯಲ್ಲಿ MS ಮಾಡಿ ನಾನು ಸರ್ಜನ್ ಆದೆ. ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಹೃದಯ ತುಂಬಿ ಬರುತ್ತೆ. ಈ ಸಮಯದಲ್ಲಿ ಆತ್ಮೀಯರೇ, ನಿಮಗೊಂದು ಮಾತು, ನಾವು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಲಿತಂಥ ವಿದ್ಯೆ ಜನಸಾಮಾನ್ಯರಿಗೆ ತಲುಪುವುದೇ ಇಲ್ಲ. ನಾನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ 40 ವರ್ಷದಿಂದ. ಭೈರಪ್ಪನವರ ಮಗ ಬ್ರಿಜೇಶ್ ಇಲ್ಲೇ ಓಡಾಡ್ತಿದ್ದಾನೆ, 18 ವರ್ಷದ ಹಿಂದೆ ಹಿ ವಾಸ್ ಮೈ ಸ್ಟೂಡೆಂಟ್. ನನ್ನ ಜೊತೆಯಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬರು ಗಣ್ಯ ಡಾಕ್ಟ್ರು ವೈದ್ಯರು, ಶಿ ವಾಸ್ ಮೈ ಸ್ಟೂಡೆಂಟ್. ನಾವು ನಮ್ಮ ಮಕ್ಕಳಿಗೆ ಏನು ಪಾಠ ಕಲಿಸ್ತೀವಲ್ಲ ಅದು ನಿಮ್ಮವರಿಗೆ ರೀಚ್ ಆಗಲ್ಲ. ಅದಕ್ಕೆ ನನಗೆ ಬಹಳ ಈಚೀಚೆಗೆ ನನ್ನ ವಿದ್ಯೆ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯವನ್ನು ಹೇಗೆ ನೀವು ಕಾಪಾಡಿಕೊಳ್ಳೋದು. ಈಗ ತಾನೇ ಭೈರಪ್ಪನವ್ರು ಹೇಳ್ತಿದ್ರು 60 ವರ್ಷ ಆದಮೇಲೆ ನಿಮ್ಮ ಜೊತೆಗೆ ಬರುವಂಥ ಸ್ನೇಹಿತರಂದರೆ ಡಯಾಬಿಟೀಸು, BP ಎಲ್ಲ ಕಾಯಿಲೆಗಳು ಬರ್ತವೆ. ಬಟ್ ಈಗ ಇದು ಸಮಯ ಅಲ್ಲ, ತುಂಬ ಸಮಯ ನಾನು ತೊಗೊಳಕ್ಕಾಗಲ್ಲ. ಆದರೂ ಕೂಡ ದಯವಿಟ್ಟು ಒಂಚೂರು ಸೈಲೆಂಟಾಗಿದ್ದರೆ, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ನೀವು ಕೊಚ್ಚ 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 ಅಂತಿದ್ರೆ ನನ್ನ ಮಾತು ನಿಮಗೆ ರೀಚ್ ಆಗಲ್ಲ. ಗೌರವಾನ್ವಿತ ಸದಸ್ಯರೇ, ನಮ್ಮ ಡಾಕ್ಟರ್ ನುಡಿನೇ ನೀವು ಆಲಿಸ್ಬೇಕು. ಅವ್ರ ನುಡಿಲಿ ಹಣ ಇಲ್ದಿದ್ರೂ ಆರೋಗ್ಯ ಇರುತ್ತೆ ಅಂತ ತಿಳಿಸ್ತಾರೆ. ದಯವಿಟ್ಟು ಅವ್ರು 15 ನಿಮಿಷ ಏನು ಹೇಳ್ತಾರೆ ಅದನ್ನು ಮನನ ಮಾಡಬೇಕಂತ ಕೈ ಮುಗಿದು ಮತ್ತೊಂದು ಸತಿ ಮನವಿ ಮಾಡ್ತಿದ್ದೀನಿ. ಯಾರೋ ಗುಸುಗಿಸು ಪಿಸು ಮಾಡೋಕೆ ಹೋಗಬೇಡಿ. ದಯವಿಟ್ಟು ಅಂಜನಪ್ಪನವರ ಭಾಷಣ ಕೇಳಿದರೆ ನೀವು ಎದ್ದು ಹೋಗೋದೇ ಇಲ್ಲ. ಖಂಡಿತ ಬೇಕಾದರೂ ನೋಡಿ. ಸಕ್ಕರೆ ಕಾಯಿಲೆ ಇರೋರೆಲ್ಲ ನಿಮಗೆ ಒಂದೇ ಭಯ, ಅಯ್ಯೋ ಡಾಕ್ಟ್ರೇ ಅನ್ನ ಉಣಬಾರ್ದಂತೆ, ಹೌದಾ ಅಂತ. ನೀವು ಅನೇಕ ಡಯಟೀಷಿಯನ್ ಹತ್ರ ಹೋದಾಗೆ ಅವ್ರ ಭಾಷೆ ನಿಮಗೆ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಒಂದು ಕಟೋರಿ ಆಫ್ ರೈಸ್ ಅಂತಾರೆ. ನಾನೊಬ್ಬ ಹಳ್ಳಿ ರೈತನ ಮಗನಾಗಿ ನಿಮಗೆ ಭಾಳ ಸರಳವಾಗಿ ಅನೇಕ ಯೂಟ್ಯೂಬ್ನೊಳಗೆ ಈ ಮಾತನ್ನು ಹೇಳಿದ್ದೀನಿ. ಸಕ್ಕರೆ ಕಾಯಿಲೆ ಇರೋರು 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ. ನಾನು ಯಾರೋ ಒಬ್ರು ಕೇಳಿ, ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? ಇಲ್ಲ ಕಣಮ್ಮ, 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ, ಮುಗಿದೋಯ್ತು ರೀ. ಎಷ್ಟು ಸುಲಭ. ಇವತ್ತು ಸಕ್ಕರೆ ಕಾಯಿಲೆ ಇರೋರು 100 ವರ್ಷ ಬದುಕಬಹುದು. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ನೋಡಿ, ಕಾಯಿಲೆಯ ಬಗ್ಗೆ ಭಯ ಬಿಡಬೇಕು ನೀವು. ನಾನು ಬಹಳ ಪಾಪ್ಯುಲರ್ ಆಗಿದ್ದು ಆ್ಯಸ್ ಎ ಟೀಚರ್ ಕೋವಿಡ್ ಸಮಯದಲ್ಲಿ. ನೀವು ತುಂಬ ಜನ ನನ್ನನ್ನು ನೋಡಿರ್ತೀರ ಅನೇಕ ಮಾಧ್ಯಮದವರು. ಅಫ್ಕೋರ್ಸ್ ಅವರು ಡಾಕ್ಟ್ರುಗಳಲ್ಲ. ನಾನೊಂದು BTVಗೆ ಹೋಗಿದ್ದೀನಿ, ಆ ಹೆಣ್ಮಗಳು ಕೂತಿದ್ದಾಳೆ, ನಾನು ಚೀಫ್ ಗೆಸ್ಟು, ಅಲ್ಲಿ ಮಾತಾಡಲಿಕ್ಕೆ ಕರೆದಿರತಕ್ಕಂಥ ಗೆಸ್ಟು. ಆಯಮ್ಮ ಸರಳವಾಗಿ ಅವ್ರದ್ದೇ ಭಾಷೆಯಲ್ಲಿ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದ್ಲು. ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ ಬಳ್ಳಾರಿ ಒಳಗೆ 1975ರಲ್ಲಿ ನಾನು MBBS ಓದೋವಾಗೆ ನನ್ನ ಪುಸ್ತಕದಲ್ಲಿ ಈ ಕೊರೋನಾ ವೈರಸ್ ಇತ್ತು. ಅಮ್ಮ ಹೀಗೆ ನಾನು ಜುಯಿ ಅಂತ ಚೈನಾಯಿಂದ ಹಾರ್ಕೊಂಬಂದಿಲ್ಲ, ಇದು ಬಹಳ ಹಳೆಯ ವೈರಸ್ಸು, ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ. ಈ ವೈರಸ್ಸು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸುರಿಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು. ಇದು ವೈಜ್ಞಾನಿಕವಾಗಿ ಹೇಳಿದೆ. ಇದೆಷ್ಟು ಜನಕ್ಕೆ ಧೈರ್ಯ ತಂತು ಅಂದರೆ ನೋಡಿ, ನಾನು ಬಳ್ಳಾರಿ ಒಳಗೆ ಹೋದಾಗೆ ವಿ ಹ್ಯಾಡ್ ಎ ವಂಡರ್ಫುಲ್ ಟೀಚರ್ ಡಾಕ್ಟರ್ RH ಶೆಣೈ ಅಂತ. ಅವರು ಒಂದಿನ ಕ್ಲಾಸಿಗೆ ಬರ್ತಾರೆ, ನಾವೆಲ್ಲ ಯಂಗ್ ಸ್ಟೂಡೆಂಟ್ಸು. ಅವತ್ತು ಹೇಳ್ತಾರೆ, ಅವರು ಅರ್ನಿಯ ಪಾಠ ಮಾಡಬೇಕಾಗಿತ್ತು, ಆದರೆ ಮಕ್ಕಳ 126 ಜನ ಕೂತಿದ್ದೀವಿ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್ ಟುಡೇ, ಆಲ್ ಆಫ್ ಯು ಶುಡ್ ಆನ್ಸರ್ ಅಂತ. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್, ಫಸ್ಟ್ ಬೆಂಚಲ್ಲೇ ಕೂತಿದ್ದೀನಿ, ನೋಡೋಣ ಏನು ಕೇಳ್ತಾರೋ ಅಂತ. ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂದರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ. ಜಂಟಮೈಸಿನ್ ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು, ನ್ಯೂಸ್ ಪೇಪರ್ನಾಗಿತ್ತು, ನನ್ನ ಬುಕ್ನಾಗ ಇರಲಿಲ್ಲ. ಸರ್ ಜಂಟಮೈಸಿನ್ ಸರ್ ಅಂದೆ. ನಕ್ಕರು, ಮರಿ ಕೂತ್ಕೊ ಅಂದರು. ಅಲ್ಲೊಬ್ಬ ಹುಡುಗ ಅಮಿಕಾಸಿನ್ ಅಂದ, ಮರಿ ಕೂತ್ಕೊ ಅಂದರು. ಲಾಸ್ಟಿಗೆ ಆನ್ಸರ್ ಏನು ಹೇಳ್ತಾರೋ ಅಂದರೆ, ಲುಕಿಯರ್ ಬಾಯ್ಸ್, ನೀವೆಲ್ಲ ಹಳ್ಳಿಗಾಡಿಯಿಂದ ಬಂದಿರೋರು, ಮುಂದೆ ಜನಗಳ ಹತ್ರ ಹೋಗೋರು, ಇಟ್ ಈಸ್ ನಾಟ್ ದ ಕಾಸ್ಟ್ಲಿ ಆಂಟಿಬಯೋಟಿಕ್ ದಟ್ ಈಸ್ ಪವರ್ಫುಲ್, ಇಟ್ ಈಸ್ ನಾಟ್ ದ ಪವರ್ಫುಲ್ ಆಂಟಿ ಕ್ಯಾನ್ಸರ್ ದಟ್. ಮತ್ತು ಏನು ರೀ ಸರ್, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನಾನು ಆಡುವ ಮಾತು, ನಾನು ಕೇಳಿಸ್ಕೊಳ್ಳೋ ರೀತಿ, ನಾನು ನಿನ್ನ ಬೆಂತಟ್ಟಿಬಿಟ್ಟು ಏನೂ ಆಗಲ್ಲ ಹೋಗು ಅಂತ ಹೇಳ್ತೀನಲ್ಲ, ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ಇದನ್ನು ನೋಡಿ ನೀವು. ನನ್ನ ಜನ್ರೇಷನ್ ಟೀಚರ್ಸು, ನನಗಿನ್ನ ಸೀನಿಯರ್ ಡಾಕ್ಟ್ರುಗಳು ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡೋರು. ಅಜ್ಜಿ ಚೆನ್ನಾಗೈತಾ, ಮೊಸರು ಕೊಡ್ತಾ ಇದೆಯಾ, ಹಿಂಗೆಲ್ಲ ಮಾತಾಡೋರು. ಆದರೆ ಈಗಿನ ನೀವು ಹೈಟೆಕ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ, ಅನ್ಫಾರ್ಚುನೇಟ್ಲಿ ಸಿಸ್ಟಮ್ ಈಸ್ ಲೈಕ್ ದಟ್.
ನಿಮ್ಮ ಮಕನೂ ನೋಡಲ್ಲ ಅವನು. ಎಕ್ಸ್ರೇ ಹಿಡ್ಕೊಂಡಿರ್ತಾನೆ, ಸಿ ಟಿ ಹಿಡ್ಕೊಂಡಿರ್ತಾನೆ, ಆಲ್ರೆಡಿ ಪೆನ್ ಬರಿತಾ ಇರ್ತಾನೆ, 1000 ರೂಪಾಯಿ ಆಲ್ರೆಡಿ ಇಸ್ಕೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು ಅಂತ ಕೆಲವು ಮಾತುಗಳಲ್ಲಿ, ಯಾಕಂದರೆ ತುಂಬ ಜನ ಗಣ್ಯರು ಕುಳಿತಿದ್ದಾರೆ. ಷಡಕ್ಷರಿ ಅವರು ದ ಮೋಸ್ಟ್ ಡೈನಾಮಿಕ್, ನಾನು 2ನೇ ಸಾರಿ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಭಾಳ ಖುಷಿ ಅನಿಸುತ್ತೆ. ಇವ್ರನ್ನೆಲ್ಲ ತುಂಬ ಜನ ಇದ್ದಾರೆ, ಎಲ್ಲ ಗಣ್ಯರು, ಯಾರ ಹೆಸರು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಈಗ ನೋಡಿ, ನಿಮ್ಗೊಂದು ಕನ್ಫ್ಯೂಷನ್ನು. ಮನುಷ್ಯನ ದೇಹ ಇದೆಯಲ್ಲ, ಇಟ್ಸ್ ಅ ವಂಡರ್ಫುಲ್ ಮಿಷಿನ್. ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್. ನಿಮಗೆ ನಿಮ್ಮ ದೇಹದಲ್ಲಿ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ, ಮೇಡಮ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇದ್ದಾರೆ. ತುಂಬ ಜನ ಹೆಣ್ಮಕ್ಳು ಕಾಣ್ತಾ ಇಲ್ಲ, ಇಲ್ಲದ್ರೆ ಅವರು ಕೆಲವು ವಿಚಾರಗಳನ್ನ ಹೇಳ್ತಾರೆ. ನಾನು ನಿಮಗೆ ಸರಳವಾಗಿ, ನಿಮ್ಮೆಲ್ರಿಗೂ ಕೂಡ 1 ಸಾರಿ ಅಥವಾ 2 ಸಾರಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಇರ್ತೀರ. ಏನಕ್ಕೆ ಹೋಗ್ತೀರಿ? ಗ್ಯಾಸ್ಟ್ರಿಕ್ ಟ್ರಬಲ್ ಡಾಕ್ಟ್ರೇ, ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೇ. ಯಾಕೆ ಬರುತ್ತೆ ಗ್ಯಾಸ್ಟ್ರಿಕ್ ಅಂದರೆ ತಿಳಿದುಬಿಡಿ, 3 ರೀಸನ್: ಹರಿ, ವರಿ, ಕರಿ. ಇವು 3 ಮ್ಯಾನೇಜ್ ಮಾಡಿಬಿಟ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಅದು ಬಿಟ್ಟರೆ ದಮ್ ಹೊಡೆಯೋದು, ಎಣ್ಣೆ ಹೊಡೆಯೋದು, ಇವೆರಡು ಬಿಟ್ಬಿಟ್ರಂತೂ ನೀವು ಜೀವನದಲ್ಲಿ ಗ್ಯಾಸ್ಟ್ರಿಕ್ಕೇ ಆಗಲ್ಲ ನಿಮಗೆ. ಇಷ್ಟು ಸರಳ ವಿಚಾರಗಳು ನಿಮಗೆ ತಿಳಿದಿರಲಿ ಅಂತ ಹೇಳ್ತೀನಿ. ಈ ವರಿ ಇದೆಯಲ್ಲ, ಭಾಳ ಜನ ಅನ್ಕೋತಾರೆ ಸಾಲ ಸೋಲ ಮಾಡಿರೋ ವರಿನ. ಇಲ್ಲ, ಎಷ್ಟು ಸರಳ ವಿಜ್ಞಾನ ಅಂದರೆ, ಈ ಅಮ್ಮನಿಗೆ ಒಳ್ಳೆ ಆಫೀಸರ್ ಯಜಮಾನ, ಒಳ್ಳೆ ಬಂಗ್ಲೆ ಇದೆ, ಜೀಪ್ ಇದೆ. ಆದರೆ ಈ ಅಮ್ಮನಿಗೆ ಸಡನ್ನಾಗಿ ಹೊಟ್ಟೆ ಉರಿ ಬರ್ತದೆ. ಯಾಕೆ ಬರುತ್ತೆ ಗೊತ್ತಾ? ಪಕ್ಕದ ಮನೆ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಬಿಟ್ಟ, ಈ ಅಮ್ಮನಿ ಬಂತು ಹೊಟ್ಟೆ ಉರಿ, ಬಂತು ಗ್ಯಾಸ್ಟ್ರಿಕ್ಕು. ನಾನು ತಮಾಷೆ ಮಾಡ್ತಿಲ್ಲ. ಸೈನ್ಸ್ ಈಸ್ ಸೋ ಬ್ಯೂಟಿಫುಲ್. ಯುವರ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ಯುವರ್ ಸ್ಟಮಕ್ ಥ್ರೂ 2 ನರ್ವ್ಸ್ ಕಾಲ್ಡ್ ವೇಗಸ್ ನರ್ವ್ಸ್. ನೀವು ಯಾವಾಗೇನು ಏನೇ ಸಂತೋಷ ಆಗಲಿ, ಖುಷಿ ಆಗಲಿ, ಅಥವಾ ದುಃಖ ಆಗಲಿ, ಕೋಪ ಆಗಲಿ ಬಂದಾಗೆ ನಿಮ್ಮ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ, ನಿಮ್ಮ ಆ್ಯಸಿಡ್ ಇನ್ಕ್ರೀಸ್ ಆಗುತ್ತೆ. ದಯವಿಟ್ಟು ಆಹಾರ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ರೀ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಊಟ ಮಾಡೋದನ್ನು ಅರ್ಧ ಜನ ಮರ್ತೋಗ್ಬಿಟ್ಟಿದ್ದೀರಿ. ನೀವು ಹೆಂಗೆ ಊಟ ಮಾಡಬೇಕು ಅಂತ ಅದನ್ನು ಕರೆಕ್ಟಾಗಿ ಮಾಡಿದರೆ ನಿಮಗೆ ಅನೇಕ ಕಾಯಿಲೆಗಳು ಬರೋದಿಲ್ಲ. ಇದನ್ನೆಲ್ಲ ಹೇಳಲಿಕ್ಕೆ ಒಂದು ಕ್ಲಾಸೇ ತೊಗೋಬೇಕು. ಆದರೆ ನನಗೆ ಭಾಳ ಹೆಮ್ಮೆ ಅನಿಸೋದು ಅಂದರೆ, ನನಗೆ ಆಶ್ಚರ್ಯ ಆಗೋಯ್ತು. ನೀವು ರಿಟೈರ್ಡ್ ಪೀಪಲ್ಸ್ ಎಷ್ಟಿದ್ದೀರಿ ಅಂದರೆ 4.5 ಲಕ್ಷ. ಇಷ್ಟು 4.5 ಲಕ್ಷ ಜನನ ಮ್ಯಾನೇಜ್ ಮಾಡೋವಂಥ ಕೆಪಾಸಿಟಿ ನಮ್ಮ ಭೈರಪ್ಪನವ್ರಿಗಿದೆಯಲ್ಲ, ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನೀವೆಲ್ಲರೂ ಕೂಡ ಇನ್ನು 100 ವರ್ಷ ಬದುಕಬೇಕು. ಬನ್ನಿ ಸರ್, 100 ವರ್ಷ. ನನಗೆ ನೀವು ಸ್ಟಾಪ್ ಮಾಡೋವ್ರಿಗೂ ಮಾತಾಡ್ತಿರ್ತೀನಿ. ತುಂಬ ಸಂತೋಷ. MLA ಅವರು ಬಂದರು, ರಂಗನಾಥ್ ಅವರು. ಇನ್ನೊಂದು ಹೆಮ್ಮೆಯ ವಿಚಾರ, ಡಾಕ್ಟರ್ ರಂಗನಾಥ್ ಅವರು ಕೂಡ ನನ್ನ ಸ್ಟೂಡೆಂಟ್ ಆಗಿದ್ದರು ಕೆಂಪೇಗೌಡ ಮೆಡಿಕಲ್. ಈಸ್ ಎ ಲವ್ಲಿ ಬಾಯ್. ಇಲ್ಲಿ ಬಾಯ್ ಎಲ್ಲ ಹೀಗಿದೆ. MLA ಈಗಲೂ ಕೂಡ ನನಗೆ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಉಪಾಧ್ಯಾಯರಿಗೆ ಸಲ್ಲುವಂಥ ಗೌರವವನ್ನು ಕೊಡೋದ್ರಲ್ಲಿ ನಮ್ಮ ಫಾರ್ಮರ್ ಡೈರೆಕ್ಟ್ರು ಬಂದರು, ಜೊತೆಯಲ್ಲಿ ನಾಗರಾಜ್ ಅವರು, ಆಡಿಟರ್ ನಾಗರಾಜ್ ಅವರು ಇದ್ದಾರೆ. ಇನ್ನೊಂದು 2 ಮಾತುಗಳು ನಿಮಗೆ ಭಾಳ ಇಂಪಾರ್ಟೆಂಟ್. ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? ನೀವು ಯಾವ ಆರ್ಗನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು? ಲಿವರಿಗೆ ಕೊಡಬೇಕಾ, ಬ್ರೈನಿಗೆ ಕೊಡಬೇಕಾ, ಸ್ಟೊಮಕ್ಕಿಗೆ ಕೊಡಬೇಕಾ? ದಯವಿಟ್ಟು 60 ವರ್ಷ ಆದವರು ನನ್ನ ಮಾತನ್ನು ಕೇಳಿ. ನಿಮ್ಮ ವಯಸ್ಸಿನಲ್ಲಿ 1-2-3 ಬದಲಾವಣೆಗಳು. ನೀವು ಬಾಲ್ಡಿ ಆಗ್ತೀರಿ, ನಿಮಗೆ ನರೆ ಕೂದಲು ಬರುತ್ತೆ, ಎಲ್ಲರಿಂದನೂ ನಿಮಗೆ ತೊಂದರೆ ಇಲ್ಲ. ಆದರೆ ನೀವು ಮಂಗಳವಾರದ ರಾತ್ರಿ 3 ಸಾರಿ ಎದ್ದೇಳ್ತೀರ ರೀಸಸ್ ಮಾಡಲಿಕ್ಕೆ. ನೀವು ಅನ್ಕೋತೀರಿ ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು ಅಂತೇಳಿ ಪಾನಕ ಕುಡಿತೀರಿ, ಮಜ್ಜಿಗೆ ಕುಡಿತೀರಿ. 2 ದಿನ ಲವ್ಲಿ ಸರ್, ನಮ್ಮ ಡೈರೆಕ್ಟರ್ ಇದ್ದಾರೆ ಸರ್. 2 ನಿಮಿಷ, ನಿಮಗೆ ಬೋರ್ ಹೊಡ್ಸಕ್ಕಂತೂ ಇಲ್ಲ. ಆ್ಯಕ್ಚುಲಿ ನಾನು ಭಾಷಣ ಮಾಡಲ್ಲ, ಹರಿಕತೆ ಮಾಡ್ತೀನಿ. ಮಧ್ಯೆ ಉಪಕಥೆಗಳು ಹೇಳ್ತಿರ್ತೀನಿ. ಈ ಉಪಕಥೆಗಳಲ್ಲಿ ವಿಜ್ಞಾನ ಇರುತ್ತೆ. ಇದೆಷ್ಟು ಸರಳವಾಗಿದೆ, ನೀವು ಕೇಳ್ಕೊಳ್ಳಿ. ದೇವನಹಳ್ಳಿಯಿಂದ ಹಿರಿಯರೊಬ್ಬರು 68 ವರ್ಷ ನನ್ನ ನರ್ಸಿಂಗ್ ಹೋಮ್ಗೆ ಬೆಳಗಿನ ಜಾವ 4:15 ಟ್ಯಾಕ್ಸಿ ಮಾಡ್ಕೊಂಬರ್ತಾರೆ. ಎಷ್ಟು ನೋವು ಅನುಭವಿಸ್ತಿರ್ತಾರೆ ಅಂದರೆ, ಬೇಗ ಡಾಕ್ಟ್ರನ್ನ ಕರಿ, ನಾನು ಬರ್ತೀನಿ. ನಮ್ಮೂರ ಕಡೆಯವರೆಲ್ಲ, ಡಾಕ್ಟ್ರೇ ನಿಮ್ಮ ತಲೆ ಮೇಲೆ ನನ್ನ ಪಾದ, ಏನಾದರೂ ಮಾಡಿ ಅಂತಾರೆ. ಎಷ್ಟು ನೋವಿರುತ್ತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ನಾನು ಅವ್ರಿಗೆ ದೇವರು. ನನ್ನ ತಲೆ ಮೇಲೆ ಪಾದ ಅಲ್ಲ, ಪಾದದ ಮೇಲೆ ತಲೆ ಅನ್ನಬೇಕು. ನೋವು ಯಾವ ಮಟ್ಟಕ್ಕಿರುತ್ತೆ ಅಂದರೆ, ನಿಮ್ಮ ತಲೆ ಮೇಲೆ ಪಾದ, ಏನಾದರೂ ಮಾಡಿ ಅಂತ. 2 ಡಾಕ್ಟ್ರು ಕೂತಿದ್ದಾರೆ. ಅದಕ್ಕೆ ಕಾರಣ ಅಕ್ಯೂಟ್ ರಿಟೆನ್ಷನ್ ಆಫ್ ಯೂರಿನ್. ನೋಡಿ, ಬೀರ್ಬಲನ ಆಶ್ರಮದಲ್ಲಿ ಕೇಳ್ತಾರಂತೆ ಅಕ್ಬರ್, ಬೀರ್ಬಲ್ ನಿನಗೆ ಏನು ಆದರೆ ಭಾಳ ಖುಷಿ ಅಂದರೆ? ಏನಿಲ್ಲ ಗುರುಗಳೇ, ಬೇರೆಯವರೆಲ್ಲ ಹೇಳ್ತಾರೆ ನನಗೆ ಮಸಾಲೆ ದೋಸೆ ತಿಂದರೆ ಚಂದ, ಗುಲಾಬ್ ಜಾಮೂನ್ ತಿಂದರೆ. ಆದರೆ ಬೀರ್ಬಲ್ ಹೇಳ್ತಾನಂತೆ, ಹುಚ್ಚಗೆ ಅರ್ಜೆಂಟ್ ಆದರೆ, ಹುಚ್ಚೆ ಒಯ್ಯಕ್ಕೆ ಅವಕಾಶ ಸಿಕ್ಕಿದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತ.
ನಿಮ್ಗೆ ಹುಚ್ಚ ಕಟ್ಕೋಬೇಕು, ಅವ ನಿಮಗೆ ಇದು ಗೊತ್ತಾಗುತ್ತೆ. ತಾತಂದ ನೋಡಿ, ನಿಮ್ಮ ಯೂರಿನರಿ ಬ್ಲಾಡರ್ ಕೆಪಾಸಿಟಿ 350 ml. ನೀವು ಯೂರಿನ್ ಪಾಸ್ ಮಾಡಲಿಲ್ಲ ಅಂದರೆ ಒಕ್ಕಳದವರೆಗೂ ನಿಮ್ಮ ಬ್ಲಾಡರ್ ಡಿಸ್ಟೆನ್ಷನ್ ಆಗುತ್ತೆ. ಪಾಸ್ ಮಾಡೋಕ್ಕೆ ಆಗ್ತಿಲ್ಲ, ಇದನ್ನು ಅಕ್ಯೂಟ್ ರಿಟೆನ್ಷನ್ ಆಫ್ ಯೂರಿನ್ ಅಂತೀವಿ. ದಯವಿಟ್ಟು ನಿಮ್ಮ ವಯಸ್ಸಿನವ್ರು ಇದು ನೆನಪಿಡಿ. ಯಾಕೆ ಹಂಗಾಯಿತು ಅಂದರೆ ಮಂಗಳವಾರದಿಂದ ಗುರುವಾರದವರೆಗೂ ರಾತ್ರಿ ಹೊತ್ತು 3 ಸಾರಿ ರಿಸರ್ಚ್ ಮಾಡ್ತಾರೆ. ಒಬ್ಬ ಮನುಷ್ಯ ನಾರ್ಮಲಿ ಗಂಡಸು 1 ಸಾರಿ ರಿಸರ್ಚ್ ಮಾಡಿ ಮಲಗಿದರೆ ಬೆಳಗ್ಗೆವರೆಗೂ ಎದ್ದೋಳಲ್ಲ. ನೀವೇನ 3 ಸಾರಿ ಎದ್ದರೆ ನಿಮ್ಗೆ 2 ಕಾಯಿಲೆ, ಒಂದು ಡಯಾಬಿಟಿಸ್ ಮೆಲಿಟಸ್, ಇನ್ನೊಂದು BPH ಅಂತೀವಿ ನಾವು, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ. ತುಂಬ ಜನ TURP ಮಾಡಿಸ್ಕೊಂಡಿರ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ರಿಟೆನ್ಷನ್ ಆಫ್ ಯೂರಿನ್ ಯಾಕಾಯಿತು? ಒಂದು ರಾತ್ರಿ 3 ಸಾರಿ ಎದ್ದಾಗೆ ನನ್ನ ಹತ್ರ ಬಂದಿದ್ರೆ ಭಾಳ ಸಿಂಪಲ್ ರೀ. ನಾವು ನೋಡಿ, ನೀವು ಕೇಳಿರಬೇಕು, ಎಲ್ಲರೂ ಕಾರ್ಡಿಯಾಲಜಿಸ್ಟ್, ಪಲ್ಮನಾಲಜಿಸ್ಟ್, ಕಾರ್ಡಿಯೋಥೊರಾಸಿಕ್ ಸರ್ಜನ್. ಇದುವರೆಗೂ ಕರ್ನಾಟಕದಲ್ಲಿ ಕುಂಡಿ ಡಾಕ್ಟ್ರು ಅಂತ ಹೇಳ್ಕೊಂಡಿರೋದು ನಾನು ಒಬ್ಬನೇ. ಈ ರೀತಿ ಡಾಕ್ಟ್ರುಗಳು ಮಾತಾಡಲ್ಲ. ಬಟ್ ನಿಮ್ಮ ಕುಂಡಿಗೆ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ನಾನೊಬ್ಬನೇ ಹೇಳಕ್ಕೆ ಸಾಧ್ಯ. ಅದರಿಂದ ಇದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನಿಮ್ಗೊಂಥರ ಅಸಹ್ಯ ಅನಿಸಿದ್ರು ಕೂಡ, ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಬಾಟಮ್, ನಿಮ್ಮ ಆರೋಗ್ಯ ತುಂಬ ಜನ ಇದೇನೋ ಒಂದು ಗಲೀಜ್ ಕೆಲಸ ಅನ್ಕೋತೀರಿ. ದಯವಿಟ್ಟು ನಿಮ್ಮ ಡಿಫಿಕೇಷನ್ನ ನೀವು ಎಂಜಾಯ್ ಮಾಡಿದರೆ ನಿಮಗೆ ಮುಕ್ಕಾಲು ಕಾಯಿಲೆ ಬರಲ್ಲ. ರಿಟೈರ್ಡ್ ಆದಮೇಲೆ ನಾನು ಹೇಳ್ತಾ ಇದ್ದೀನಿ, ನೀವು ರಿಟೈರ್ಡ್ ಆದಮೇಲೆ ನೀವು ಕರೆಕ್ಟ್ ಸಮಯಕ್ಕೆ ನೋಡಿ. ಇಲ್ಲಿ ಬಹಳ ಕನ್ಫ್ಯೂಷನ್ ಜನಗಳಿಗೆ. ನಾನೊಬ್ಬ ಪ್ರೊಫೆಸರ್ ಆಗಿ ನಿಮಗೆ ಈ ವಿಚಾರಗಳನ್ನು ಸರಳವಾಗಿ ತಿಳಿಸ್ತಿದ್ರೆ ನೋಡಿ, ದಿನಾ ಮೋಷನ್ ಆಗಲ್ಲ, ಆಗಬೇಕು ಅಂತ ರೂಲ್ಸ್ ಇಲ್ಲ. ನಿಮ್ಮ ವಯಸ್ಸಿನಲ್ಲಿ ವಾರಕ್ಕೆ 3 ಮೋಷನ್ ಆದರೆ ದಟ್ ಈಸ್ ನಾರ್ಮಲ್. ಇದನ್ನೆಲ್ಲ ಯಾರಿಗೆ ಹೇಳ್ಬೇಕು? ನಿಮಗೆ ನಾನು ಹೇಳಬೇಕು. ಐ ಆಮ್ ಎ ಕ್ವಾಲಿಫೈಡ್ ಫೆಲೋ. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ. ಇಂಥ ಇನ್ನೇಕ ವಿಚಾರಗಳಿದ್ದಾವೆ. ಯಾಕೋ ಸಮಯ ಬೇಡ ಅನ್ನಿಸ್ತಾ ಇದೆ ನನಗೆ. ನಾನು ಎಷ್ಟೊತ್ತು ಮಾಡಬೇಕು. ನಾನು ಆ್ಯಕ್ಚುಲಿ 10:00 ಬಂದೆ. ಕಾರ್ಯಕ್ರಮ ಸ್ವಲ್ಪ ತಡವಾಯಿತು. ಬಟ್ ಬ್ಯೂಟಿಫುಲ್ ಸಾಂಗ್ಸು, ತುಂಬ ಚೆನ್ನಾಗಿ ಮನ ಕಲಕುವಂಥ ಹಾಡುಗಳನ್ನ ಒಳಿತು ಮಾಡು ಮನುಜ, ನಮ್ಮ ಚಿಕ್ಕಬಳ್ಳಾಪುರದ ಕೃಷ್ಣಪ್ಪನವ್ರು ಹಾಡಿದರು. ದಯವಿಟ್ಟು ನಾವೆಲ್ಲರೂ ಕೂಡ ಏನು ಮಾಡಿದ್ರು ಪರವಾಗಿಲ್ಲ, ಒಳಿತು ಮಾಡೋಣ. ಬರೀ ಒಳಿತು ಮಾಡು ಮನುಜ ಅಂತ ಸಾಂಗ್ ಕೇಳಿ ಏನೇನೋ ಮಾಡೋದು ಬೇಡ. ಇಂಥ ಸಭೆಯಲ್ಲಿ, ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು ಓದ್ ತಗೊಂಡು, ನಾನಂತೂ ಜೀವನದಲ್ಲಿ ಒಬ್ಬ ರೈತನ ಮಗನಾಗಿ ಜೀವನ ಪೂರ್ತಿ ಒಳ್ಳೆಯದೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ನಾನು 100 ವರ್ಷ ಬದುಕ್ತೀನಿ, ನೀವೆಲ್ಲರೂ 100 ವರ್ಷ ಬದುಕಬೇಕು. ಏನಾದರೂ ಫಾರ್ಮುಲಾ ಇದೆಯಾ ಡಾಕ್ಟ್ರೇ? ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದರು. ನೀವು ಬದುಕಬೇಕು, ನಾನು ಬದುಕ್ತೀನಿ. ಅದಕ್ಕೇನಾದರೂ ಫಾರ್ಮುಲಾ ಇದೆಯಾ? DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ಹೇಳ್ತೀನಿ. ಅದನ್ನು ಕೇಳಿದ ಮೇಲೆ ನೀವು ನಂತರ 100 ವರ್ಷ ಬದುಕ್ತೀರಿ. ನನ್ನ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ, ಪ್ರತಿ ಸಾರಿ ಅದನ್ನು ಓದ್ತೀನಿ. ಏನು ಗೊತ್ತಾ? ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ರೀ. ಮನುಷ್ಯ ಯಾರು ಖುಷಿಯಾಗಿರಬೇಕು, ನಗ್ತಾ ಇರಬೇಕು. ನಿಮ್ಗೇನಾದರೂ ಒಂದು ಅನುಮಾನ ಇದ್ದರೆ ನನ್ನ ಹತ್ರ ಬರ್ತಾರೆ ಪೇಷಂಟ್ಗಳು, ಡಾಕ್ಟ್ರೇ ಕಷ್ಟ ಅಮ್ಮ, ಆಕಾಶ ಅಂತೂ ಕಳಚಿ ಬೀಳಲ್ಲ, ಬೈ ಚಾನ್ಸ್ ಬಿದ್ದೋದ್ರೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳ್ತಾರೆ, ಸುಮ್ಕೆರಮ್ಮ ಅಂದರೆ, ಇಲ್ಲ ಡಾಕ್ಟ್ರೇ ಅವರೆಲ್ಲ ಇನ್ಫ್ಲೂಯೆನ್ಷಿಯಲ್ ಏನಾದರೂ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾರೆ, ಆಕಾಶ ಬೀಳಲ್ಲ, ಬಿದ್ದರೆ ನಿಮ್ಮೆಲ್ಲರೂ ತಲೆ ಮೇಲೆ ಬೀಳಲ್ಲ ಅಂತ ಆ ಭರವಸೆಯಿಂದ ತಾವೆಲ್ಲರೂ ಆರೋಗ್ಯವಾಗಿ ಬದುಕಿ. ಲಾಸ್ಟ್ಗೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಊಟ ಅಂದರೆ ಬರೀ ರಾಗಿ ಮುದ್ದೆ ಸೊಪ್ಪು ಅಲ್ಲ, ಊಟ ಅಂದರೆ ಕಾರ್ಬೋಹೈಡ್ರೇಟ್ಸ್. ದಯವಿಟ್ಟು ಬೆಳಗ್ಗೆ 4 ಇಡ್ಲಿ ತಿನ್ನಿ, 2 ಚಪಾತಿ ತಿನ್ನಿ, ಅಥವಾ ಅರ್ಧ ರಾಗಿ ಮುದ್ದೆ ಉಣ್ಣಿ. ಪ್ರೋಟೀನ್ಸ್, ನಿಮ್ಮ ಮಸಲ್ಸ್ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಕೋಳಿ ಮೊಟ್ಟೆ ತಿನ್ನಿ. ನಮ್ಮ ಸರ್ಕಾರ ಇವತ್ತು ಶಾಲಾ ಮಕ್ಕಳಿಗೆ ಕೋಳಿ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ. ತುಂಬ ಜನ ಅನ್ಫಾರ್ಚುನೇಟ್ಲಿ ಹಳ್ಳಿ ಕಡೆ ಹಾಲು ಕುಡಿದ್ರೆ ಕಫ ಸೇರಿಕೊಳ್ಳುತ್ತೆ ಅಂತ ಮಕ್ಕಳಿಗೆ ಕೊಡಲ್ಲ. ಕೋಳಿ ಮೊಟ್ಟೆ ಕರಳಿ ಕೆಡಿಸ್ಬಿಡುತ್ತೆ, ಊಸಿದರೆ ವಾಸನೆ ಬರುತ್ತೆ ಅಂತ ಅದನ್ನು ಕೊಡಲ್ಲ. ನೀವು ಇನ್ನೊಂದು ಲಾಸ್ಟಿಗೆ ನಾನು ಒಬ್ಬನೇ ಈ ಭಾಷೆ ಯೂಸ್ ಮಾಡೋದು, ಮನುಷ್ಯ ಯಾರು ಊಸ್ತಾನಲ್ಲ ಅವನು ಆರೋಗ್ಯವಂತ ಮನುಷ್ಯ. ನಿಂಟ್ರಬಲ್ಲಲ್ಲ, ಪಕ್ಕದೊಂದು ಮೂಗು ಮುತ್ಕೊಳ್ತಾನೆ, ನಿಮ್ಗೇನು ಕಷ್ಟ? 15 ಸಾರಿ ಒಬ್ಬ ಮನುಷ್ಯ ಊಸ್ಬೋದು. ಇದನ್ನು ಇದುವರೆಗೂ ಯಾವನು ನಿಮ್ಗೆ ಹೇಳಿರಲ್ಲ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಸುಮ್ಮನೆ ಬೇಜಾರು ಮಾಡ್ಕೊಬೇಡಿ, ನಾಚಿಕೋಬೇಡಿ. ಅವಕಾಶ ಸಿಕ್ಕಿದಾಗೆಲ್ಲ ನೀವು ಗ್ಯಾಸ್ ಪಾಸ್ ಮಾಡ್ಬೋದು. 200 ml ಇಂದ 2 ಲೀಟ್ರ್ವರೆಗೂ ನೀವು ಪಾಸ್ ಮಾಡ್ಬೋದು. ಸೊ ಕಾರ್ಬೋಹೈಡ್ರೇಟ್ ಹೇಳಿದೆ. 3ನೇದು ಫ್ಯಾಟ್ಸ್. ದಯವಿಟ್ಟು
ತಾತ ಮುತ್ತಾತಂದಿರೋ ತುಪ್ಪವನ್ನು ಹಿಂಗೆ ಕುಡಿಯೋರು ನೀವು ಕುಡೀರಿ. BM ಹೆಗ್ಡೆಯವರು ನನ್ನ ಟೀಚರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕೊಲೆಸ್ಟ್ರಾಲ್ ಅಂತ ಗುಮ್ಮ ನಿಮ್ಮ ತಲೆಗೆ ಬಿಟ್ಬಿಟ್ಟಿದ್ದಾರೆ, ಮರ್ತು ಬಿಡಿ, ತುಪ್ಪನ ಹಿಂಗೆ ಕುಡೀರಿ. 4ನೇದು 5ನೇದು ನಿಮಗೆ ಗೊತ್ತಿಲ್ಲ, ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ವಾಟರ್ ಆ್ಯಂಡ್ ಫೈಬರ್. ವಾಟರ್ ಎಷ್ಟು ಕುಡಿತೀರಿ ದಿನಕ್ಕೆ? ದಯವಿಟ್ಟು 3.5 ಲೀಟ್ರ್ ನೀರು ಕುಡೀರಿ. ನಿಮ್ಮ ಆರೋಗ್ಯ, ನಿಮ್ಮ ದೇಹದಲ್ಲಿ ಒಂದು ದಿನಕ್ಕೆ 10 ಲೀಟ್ರ್ ಜಲ ಉತ್ಪತ್ತಿ ಆಗುತ್ತೆ. ಎಲ್ಲಿ ಡಾಕ್ಟ್ರೇ? ಸಲೈವರಿ ಗ್ಲ್ಯಾಂಡ್ ಒಂದು ದಿನಕ್ಕೆ 900 ml ಸೆಕ್ರೆಟ್ ಮಾಡುತ್ತೆ. ನಿಮ್ಮ ಜಠರ 900 ml ಗ್ಯಾಸ್ಟ್ರಿಕ್ ಜ್ಯೂಸ್, ನಿಮ್ಮ ಲಿವರು ಬೈಲ್ 900 ml, ನಿಮ್ಮ ಪ್ಯಾಂಕ್ರಿಯಾಸ್ 900 ml, ನಿಮ್ಮ ಕರಳಿನಲ್ಲಿ ಸಕ್ಕಸ್ ಎಂಟೆರಿಕಸ್ 4 ಲೀಟ್ರು. ಒಂದು ದಿನದಲ್ಲಿ ನಿಮ್ಮ ದೇಹದಲ್ಲಿ 8 ಲೀಟ್ರ್ ಜಲ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆಗಬೇಕಾದ್ರೆ ನೀವು ನೀರು ಕುಡಿಬೇಕು. ದಯವಿಟ್ಟು ನೀರು ಕುಡೀರಿ. ಲಾಸ್ಟ್ಗೆ ಫೈಬರ್ ಎಲ್ಲಿರುತ್ತೆ ಡಾಕ್ಟ್ರೆ? ಫೈಬರು ಹಣ್ಣುಗಳನ್ನು ಕವರ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ. ಸ್ಟೈಲಾಗಿ ಸಪೋಟನ ಹಿಂಗೆ ಮಾಡಿಬಿಟ್ಟು ಸ್ಪೂನ್ನಾಗಿ ಹಿಂಗೆ ತಿಂದ್ಬಿಟ್ಟು ಅದನ್ನು ಎಮ್ಮೆಗೆ ಹಾಕಿದರೆ, ಕಲ್ಗಚ್ಗೆ ಹಾಕಿದ್ರೆ ಎಮ್ಮೆ ಕುಡಿತದೆ, ಎಮ್ಮೆ ಹಿಂಗಾಗುತ್ತೆ, ನೀವು ಹಿಂಗಾಗ್ತೀರಿ. ದಯವಿಟ್ಟು ಸೊಪ್ಪು ತರಕಾರಿಗಳನ್ನ, ಹಣ್ಣುಗಳಿಗೆ ಚರ್ಮ ಸುಳಿಬೇಡಿ, ಬಾಳೆಹಣ್ಣಿಗೆ ಒಂದಕ್ಕೆ ಮಾತ್ರ ಸುಳಿರಿ. ಇನ್ನೆಲ್ಲವನ್ನು ಹಣ್ಣಿನಲ್ಲಿ ಫೈಬರ್ ಇರುತ್ತೆ, ಸೊಪ್ಪು ತರಕಾರಿಯಲ್ಲಿ ಫೈಬರ್ ಇರುತ್ತೆ. ಮೈ ಲಾಸ್ಟ್ ವರ್ಡ್, ಕೋಳಿಯಿಂದ ಹೀಟ್ ಆಗಲ್ಲ, ಹಂದಿಯಿಂದ ತಂಪಾಗಲ್ಲ. ಹಂದಿ ತಿನ್ನೋರು ಚೆನ್ನಾಗಿ ಬೇಯಿಸ್ತೀನಿ, ಕೋಳಿ ತಿನ್ನೋರು ಅದ್ರ ಜೊತೆಗೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊ ತಿನ್ನಿ. ದೇವ್ರು ಒಳ್ಳೇದು ಮಾಡಲಿ. ನಾವು ನಡೆದಾಡುವ ದೇವ್ರ ಥರ ನಾವು ನೀವೆಲ್ಲ 100 ವರ್ಷ ಬದುಕೋಣ. ಥ್ಯಾಂಕ್ ಯು ವೆರಿ ಮಚ್. ತುಂಬು ಹೃದಯದ ಧನ್ಯವಾದಗಳು. ಪ್ರಿವೆಂಟಿವ್ ಮೆಡಿಸಿನ್ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೇದಿಕೆಯನ್ನು ಅಲಂಕರಿಸಿರುವಂತಹ ಮಹನೀಯರು, ಗಣ್ಯಮಾನ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು ಎಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮ, ಈ ಬೃಹತ್ ಸಮಾವೇಶದ 2ನೆಯ ಘಟ್ಟಕ್ಕೆ ತಲುಪಿದಿವಿ. ಜ್ಯೋತಿ ಪ್ರಜ್ವಲನೆಯ ಮುಖೇನ ಅಧಿಕೃತ ಚಾಲನೆ ಬೃಹತ್ ಸಮಾವೇಶಕ್ಕೆ ಇಂದು ಸಲ್ಲಲಿದೆ. ನೀವೆಲ್ಲರೂ ಇದಕ್ಕೆ ಸಾಕ್ಷೀಭೂತರಾಗ್ತಾ ಇದ್ದೀರಾ. ರಾಜ್ಯ ಮಟ್ಟದ ಕಾರ್ಯಾಗಾರ ಹಾಗೂ ಬೃಹತ್ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಮ್ಮಿಕೊಂಡಿದ್ದು, ಇದಕ್ಕೆ ಅತ್ಯದ್ಭುತವಾದಂತಹ ಸ್ಪಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಲಕ್ಷಾಂತರ ಮಂದಿ ಒಂದೇ ಸೂರಿನಡಿ ಇಂದು ಜ್ಯೋತಿ ಪ್ರಜ್ವಲನೆಯ ಅಧಿಕೃತ ಚಾಲನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಜ್ಯೋತಿ ಪ್ರಜ್ವಲನೆಯತ್ತ ಮುಂದಾಗಿರುವಂತಹ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು, ಷಡಕ್ಷರಿ ಸರ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ, ಹಾಗೂ ಮಧು ಬಂಗಾರಪ್ಪ ಸಾಕ್ಷರತಾ ಸಚಿವರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ನಮ್ಮೊಂದಿಗಿದ್ದಾರೆ. ಇವರೊಂದಿಗೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು, ಇವರೆಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ಸಿಗ್ತಿದೆ. ಅಸತ್ಯದಿಂದ ಸತ್ಯ ಜ್ಯೋತಿಯತ್ತ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯತ್ತ, ಪಶುತ್ವದಿಂದ ಪರಮಾತ್ಮನತ್ತ, ಸ್ಥೂಲದಿಂದ ಸೂಕ್ಷ್ಮದತ್ತ ನಮ್ಮ ಪಯಣ ಸಾಗಲಿ. ಹೊಂಬೆಳಕಿನಡೆಗೆ, ಜ್ಞಾನದೆಡೆಗೆ, ಪ್ರಗತಿಯಡೆಗೆ, ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸದೆಡೆಗೆ, ಮೈಲಿಗಲ್ಲುಗಳನ್ನ ಸಂಭ್ರಮಿಸುವೆಡೆಗೆ, ಸಾರ್ಥಕ್ಯದ ಹೊಂಬೆಳಕನ್ನ ಆಸ್ವಾಸಿಸುವೆಡೆಗೆ, ಅಸತೋಮ ಸದ್ಗಮಯ, ತಮಸ್ಸೋಮ ಜ್ಯೋತಿರ್ಗಮಯ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ.